ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚೇತನ್ ಕ್ಲಾಸಸ್. ಟುಡೇ ನಾವು ದತ್ತಾಂಶ ನಿರ್ವಹಣೆಗೆ ಸಂಬಂಧಪಟ್ಟಿರ್ತಕ್ಕಂಥ ಆ, ಸರಾಸರಿ ಬಗ್ಗೆ ನಾವು ಅಧ್ಯಯನ ಮಾಡೋಣ. ನಿಮಗೆ ಗೊತ್ತಿದೆ ಸರಾಸರಿ ಇಂಪಾರ್ಟೆಂಟ್ ಎಲ್ಲ ಎಕ್ಸಾಮ್ಸ್ಗಳಿಗೂ ಕೇಳಿದ್ದಾರೆ. ಈ ಕಾನ್ಸೆಪ್ಟ್ ಇಟ್ಕೊಂಡು ಬೇರೆ ಆ, ಒಂದು ಕ್ವಶನ್ಗಳಲ್ಲಿ ಇದು ಕೂಡ ಯೂಸ್ ಆಗುತ್ತೆ. ಬಟ್ ಸರಾಸರಿಯಿಂದ ನಿಮಗೆ 1 ಅಥವಾ 2 ಮಾರ್ಕ್ಸ್ ಟಿ ಎಕ್ಸಾಮ್ಗೆ ಬರುತ್ತೆ. ಸೊ ಹಾಗಾದ್ರೆ ಸರಾಸರಿ ಅಂದ್ರೆ ಏನು ಅನ್ನೋದ್ ಬಗ್ಗೆ ನಾವು ನೋಡಿದಾಗ, ಉದಾಹರಣೆ ನಾನು ಸಿಂಪಲ್ ಎಕ್ಸಾಂಪಲ್ ತಗೊಂತೀನಿ. ಸೊ ನಿಮ್ಮ ಸ್ಕೂಲಲ್ಲಿ ಒಂದು 5 ಸ್ಟೂಡೆಂಟ್ಸ್ ಇದ್ದಾರೆ ಅಂತಂದ್ರೆ, 5 ಸ್ಟೂಡೆಂಟ್ಸ್ ಅದರ ವೇಟ್ ಅಥವಾ ತೂಕ ಬೇರೆ ಬೇರೆ ಇರುತ್ತೆ. ಸೊ ಉದಾಹರಣೆ, ಒಂದು 20 ಕಿಲೋಮೀಟರ್ ಒಬ್ಬ ಸ್ಟೂಡೆಂಟ್ 25 ಅಂದರೆ 25, ಸೊ 23 ಪ್ಲಸ್ 18 ಪ್ಲಸ್ 19 ಇದ್ದಾರೆ ಅನ್ಕೊಳ್ಳಿ. ಸೊ ಇವಾಗ ಸಮ್ ಆಫ್ ದಿಸ್ ನಂಬರ್, ಓಕೆ, ಇವು ಡಿವೈಡೆಡ್ ಬೈ, ಸೊ ಎಷ್ಟು ಸ್ಟೂಡೆಂಟ್ ಇದ್ದಾರೆ ಅಂತಂದ್ರೆ 5 ಇದ್ದಾರೆ. ಇದನ್ನು ನಾವು ಫೈಂಡ್ ಔಟ್ ಮಾಡಿದ್ರೆ ಸರಾಸರಿ ಬರುತ್ತೆ. ಈಗ ನಿಮಗೆ ಅರ್ಥ ಮಾಡ್ಕೊಡ್ರಿ, ಇದನ್ನ ಆ್ಯಡ್ ಮಾಡೋಣ ಇವಾಗ. 39 ಪ್ಲಸ್ 25, 39 25, ಓಕೆ, 14 1 64 ಆಯ್ತು. 64 ಪ್ಲಸ್ 23 87, 87 ಪ್ಲಸ್ 18 15 1 15 155 ಆಯ್ತು. ಸೊ ಇದನ್ನ ನಾನು 24 ಅಂತೀನಿ. ಓಕೆ, ಎಸ್ 155 ಟೋಟಲ್. ಸೊ ಟೋಟಲ್ 155 ಆಯ್ತಾ. ಇವಾಗ ನೋಡ್ರಿ, ಸರಾಸರಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಅಂದ್ರೆ 5. ಹಾಗಾದ್ರೆ ಸರಾಸರಿ ಅಂದ್ರೆ 5 ಒಂದ್ಲೆ 5, 5 3ಲೆ 15, ಸೊ 5 ಒಂದ್ಲೆ 5 ಆಗುತ್ತೆ. ಸರಾಸರಿ ಎಷ್ಟಾಗುತ್ತೆ ಅಂದ್ರೆ 30. ಸೊ ಇನ್ನೊಂದ್ಸಲ ಚೆಕ್ ಮಾಡ್ಕೊಡ್ರಿ. 19 20 39, 39 ಪ್ಲಸ್ 25, 39 ಪ್ಲಸ್ 25 4 64 ಆಯ್ತು. 64 ಪ್ಲಸ್ 23, 64 ಪ್ಲಸ್ 23 87, 87 ಪ್ಲಸ್ 18, ಇಲ್ಲ 68 ಮಾಡಿ ನೋಡಿ, 18 ಅಷ್ಟೇ, ರಾಂಗ್ ಇದೆ ಇಲ್ಲಿ. ಏನ್ ನೋಡ್ಬೇಕು ಇವಾಗ, 87 ಪ್ಲಸ್ 18 ಮಾಡಿ, ಸೊ 15 1 9 10 105 ಇದೆ. ನಾನು 155 ಅಲ್ಲ, ಸೊ 105. 105, ಸೊ 105 ಡಿವೈಡ್ ಬೈ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿದೆ, 5 ಇದೆ. ಸೊ 5 ಒಂದ್ಲೆ 5, 5 2 10, 5 ಒಂದ್ಲೆ ಅಂದ್ರೆ 21 ಸರಾಸರಿ ಆಗಿರುತ್ತೆ. ಸೊ 5 ವಿದ್ಯಾರ್ಥಿಗಳ ನಾವು ತೂಕವನ್ನು ನಾವು ನೋಡಿದಾಗ, ಸೊ ಸರಾಸರಿ ಎಷ್ಟಾಗುತ್ತೆ ಅಂದ್ರೆ 25 ವಿದ್ಯಾರ್ಥಿಗಳು. ಸೊ ಈಗ ಇದ್ರದ್ದು ಅರ್ಥ ಏನಂದ್ರೆ, ಒಟ್ಟು ಸೇರಿಸ್ಬೇಕು, ಒಟ್ಟು ಡಿವೈಡೆಡ್ ಬೈ ಅಲ್ಲಿ ಸೇರಿರ್ತಕ್ಕಂಥ ಒಂದು ಸಂಖ್ಯೆ. ಸೊ ಅವಾಗ ನಮಗೆ ಏನ್ ಬರುತ್ತೆ, ಸರಾಸರಿ ಬರುತ್ತೆ. ಸೊ ಡೈರೆಕ್ಟ್ ಆಗಿ ಕ್ವಶನ್ ಕೇಳಲ್ಲ, ನಿಮಗೆ ಏನ್ ಮಾಡ್ಬೋದು, ಒಟ್ಟು ಕೊಟ್ಟು ಮತ್ತು ಸರಾಸರಿ ಕೊಡ್ಬೋದು, ಅವಾಗ ಸಂಖ್ಯೆ ಕೇಳ್ಬೋದು, ಅಥವಾ ಸಂಖ್ಯೆ ಕೊಟ್ಟು ಸರಾಸರಿ ಕೊಟ್ಟು ಒಟ್ಟು ಕೇಳ್ಬೋದು. ಸೊ ಯಾವ ರೀತಿಯಾದ್ರೂ ನಿಮಗೆ ಎಕ್ಸಾಮ್ನಲ್ಲಿ ಕೇಳ್ಬೋದಾಗುತ್ತೆ. ಓಕೆ, ಸೊ ಇಲ್ಲಿ ಇನ್ನೊಂದು ಕ್ವಶನ್ ಇದೆ. ಒಬ್ಬ ಬ್ಯಾಟ್ಸ್ಮನ್ 6 ಇನ್ನಿಂಗ್ಸ್ ನಲ್ಲಿ ರನ್ಗಳನ್ನ ಹೊಡೆದಿದ್ದಾನೆ. ಸೊ ಅದು ಯಾವ್ಯಾವ ಅಂದ್ರೆ 36 ಪ್ಲಸ್ ಮತ್ತು 35 ಪ್ಲಸ್ 50 ಪ್ಲಸ್ 46 ಪ್ಲಸ್ ಎಷ್ಟಂತಂದ್ರೆ 55. ಸೊ ಇವನ್ನೆಲ್ಲವನ್ನು ನಾವು ಸೇರಿಸಿದಾಗ 36 ಪ್ಲಸ್ 35 ಪ್ಲಸ್ 50 ಮತ್ತು ಇವನ್ನೆಲ್ಲವನ್ನು ಸೇರಿಸಬೇಕಾಗುತ್ತೆ. ಎಷ್ಟು ಇನ್ನಿಂಗ್ಸ್, 1 2 3 4 5 ಇನ್ನಿಂಗ್ಸ್ನಲ್ಲಿ ಅವನು ಕಳೆದಿದ್ದಾನೆ. ಸೊ 5 ಇನ್ನಿಂಗ್ಸ್ಗಳಲ್ಲಿ, ಸಾರಿ 6, ಇನ್ನೊಂದು ತಗೊಂಡ್ರೆ 60. ಸೊ ಈ 6 ಇನ್ನಿಂಗ್ಸ್ಗಳಲ್ಲಿ ಒಟ್ಟು ಸೇರಿ ಅವನು ಹೊಡೆದಿರ್ತಕ್ಕಂಥ, ಅಂದ್ರೆ 1ನೇ ಆಟದಲ್ಲಿ, 2ನೇ ಆಟ, 3ನೇ ಆಟ ರನ್ಗಳನ್ನು ನೋಡಿದ್ದಾನೆ. ಹಾಗಾದ್ರೆ ಸರಾಸರಿ ಎಷ್ಟು ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಸರಾಸರಿ ಅಂದಾಗ ಎಷ್ಟಾಗುತ್ತೆ, 1 2 3 4 5 6 ಇನ್ನಿಂಗ್ಸ್ ನಲ್ಲಿ ಒಟ್ಟು ಸೇರಿಸಿದಾಗ 282 ಆಗುತ್ತೆ, ಡಿವೈಡ್ ಬೈ 6. ಸೊ 6 ಒಂದ್ಲೆ 6 ಕಲೆ 24, 4 ಉಳಿತು 2 ಆಯ್ತು, 6 ಒಳ್ಳೆ 42. ಓಕೆ, ಸೊ ಹಾಗಾದ್ರೆ ಸರಾಸರಿ ಎಷ್ಟಾಗುತ್ತೆ ಅಂತಂದ್ರೆ ಆ ವ್ಯಕ್ತಿದು 47 ಸರಾಸರಿ ಆಗುತ್ತೆ. ಈ ರೀತಿ ನಾವು ಸರಾಸರಿಯನ್ನು ಕಂಡುಹಿಡಿಯಬಹುದು. ನೆಕ್ಸ್ಟ್ ನೋಡಿ, ಸೊ ನೆಕ್ಸ್ಟ್ ವ್ಯಾಪ್ತಿ ಅಂತ ಬರುತ್ತೆ. ಇದರಲ್ಲೇ ಸರಾಸರಿಯಲ್ಲೇ ಕೆಲವೊಂದು ಕ್ವಶನ್ ಈ ರೀತಿ ಕೂಡ ಕೇಳಬಹುದು ನೋಡಿ. ಉದಾಹರಣೆ, ಸರಾಸರಿ ಈಗ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ, 24 ಅಂತ ಕೊಟ್ಟಿದ್ದಾರೆ. 24 ಅಂತ ಕೊಟ್ಟು
ನಿಮಗೆ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿದ್ದಾರೆ ಅಂದ್ರೆ 6 ಇದ್ದಾರೆ. ಹಾಗಾದ್ರೆ ಒಟ್ಟು ಎಷ್ಟು ಕೇಳಬಹುದು? ಸೊ ಒಟ್ಟು ಅಂತ ಕೇಳಿದಾಗ ನಿಮ್ಗೆ ಗೊತ್ತಿದೆ ಸರಾಸರಿ ಡಿವೈಡೆಡ್ ಬೈ ಒಟ್ಟು. ಸೊ ಒಟ್ಟು ಡಿವೈಡ್ ಬೈ ಸಂಖ್ಯೆ, ವಿದ್ಯಾರ್ಥಿಗಳ ಸಂಖ್ಯೆ. ಈಗ ನಿಮಗೆ ಸರಾಸರಿ ಕೊಟ್ಟಿದ್ದಾರೆ, ಒಟ್ಟು ಕೇಳಬೇಕಾಗಿರೋದ್ರಿಂದ ಸರಾಸರಿ ಇಂಟು ಸಂಖ್ಯೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ಭಾಗಾಕಾರ ಆಗ್ತಾ ಇದೆ, ಇಲ್ಲಿ ಅಂದ್ರೆ ಇಂಟು ಆಗ್ತಾ ಇದೆ. ಸೊ ಯಾಕಂದ್ರೆ 24 ಇಂಟು 6 6 ಮುಖ್ಯ, 4 24, 6 2 12 ಪ್ಲಸ್ 144. ಈಗ ಇಂಥ ಸಂದರ್ಭದಲ್ಲಿ ಕೆಲವೊಂದ್ಸಲ ಏನ್ ಮಾಡ್ತಾನೆ, ಈಗ 6 ವಿದ್ಯಾರ್ಥಿಗಳಂತ ಇದೆಯಲ್ಲ, ಸೊ ಅದರಲ್ಲಿ 5 ವಿದ್ಯಾರ್ಥಿಗಳ ತೂಕ ಕೊಟ್ಟು 6ನೇ ವಿದ್ಯಾರ್ಥಿ ಕೇಳ್ತಾನೆ. ಅವಾಗ ನೀವು ಇದನ್ನ 6ನೇ ವಿದ್ಯಾರ್ಥಿ ಇಟ್ಕೊಂಡು ಉಳಿದದ್ದನ್ನ ಇಂಟು ಮಾಡ್ಕೊಂಡು, ಸೊ ಅದರಲ್ಲಿ ಟೋಟಲ್ ಏನ್ ಕೊಟ್ಟಿರ್ತಾನಲ್ಲ ಅದರಲ್ಲಿ ಮೈನಸ್ ಮಾಡ್ಬೇಕು. ಹಾಗಾದ್ರೆ ನಿಮಗೆ ಉಳಿದ ವಿದ್ಯಾರ್ಥಿಯ ಸಂಖ್ಯೆ ಬರುತ್ತೆ. ಓಕೆ. ಸೊ ನೆಕ್ಸ್ಟ್ ವ್ಯಾಪ್ತಿ ಅಂತ ಬರುತ್ತೆ. ವ್ಯಾಪ್ತಿ ಅಂತಂದ್ರೆ ಏನಂದ್ರೆ ಒಂದು ದತ್ತಾಂಶದಲ್ಲಿ ಇರ್ತಕ್ಕಂಥ, ಸೊ ದತ್ತಾಂಶದಲ್ಲಿ ಏನಿರುತ್ತಲ್ಲ, ಸೊ ನಿಮಗೆ ಕೊಟ್ಟಿರ್ತಕ್ಕಂಥ ದತ್ತಾಂಶದಲ್ಲಿ ಗರಿಷ್ಠ ಮತ್ತು ಕನಿಷ್ಠ ಸಂಖ್ಯೆಗಳ ವ್ಯತ್ಯಾಸ. ಫಾರ್ ಎಕ್ಸಾಂಪಲ್, ಒಬ್ಬ ವಿದ್ಯಾರ್ಥಿಯು ಪಡೆದ ಅಂಕಗಳು ಈ ರೀತಿ ಇವೆ: 20, 12, 18, 14, ಸೊ 11, ಸೊ 10, 9. ಈಗ ಎಷ್ಟು? 1 2 3 4 5 6 7. ಸೊ 7 ಪರೀಕ್ಷೆಯಲ್ಲಿ ಒಬ್ಬ ವಿದ್ಯಾರ್ಥಿ ಈ ರೀತಿ ಪಡೆದಾನೆ. ಹಾಗಾದ್ರೆ ಗರಿಷ್ಠ ಎಷ್ಟು, ಕನಿಷ್ಠ ಎಷ್ಟು? ಸೊ ಗರಿಷ್ಠ ಎಷ್ಟಿದೆ? 20. ಕನಿಷ್ಠ ಎಷ್ಟಿದೆ? -9. ಹಾಗಾದ್ರೆ ಎಷ್ಟಾಗುತ್ತೆ? ಸೊ 11 ಇದರ ವ್ಯಾಪ್ತಿ ಆಗುತ್ತೆ. ಇಂಥ ಕ್ವಶನ್ಸ್ ನಮ್ಗೆ ಈಜಿ ಇರ್ತವೆ, ನಾವು ನೋಡಿದ ತಕ್ಷಣ ಆನ್ಸರ್ ಮಾಡಕ್ಕೆ ಗೊತ್ತಿರೋದು. ವ್ಯಾಪ್ತಿ ಅಂದ್ರೆ ಏನು ಗೊತ್ತಿರೋದು ಫಸ್ಟ್. ಸೊ ಗರಿಷ್ಠ ದತ್ತಾಂಶ ಮತ್ತು ಕನಿಷ್ಠ ದತ್ತಾಂಶಗಳ ನಡುವಿನ ವ್ಯತ್ಯಾಸವನ್ನು ನಾವು ಏನಂತ ಕರಿತೀವಿ? ವ್ಯಾಪ್ತಿ ಅಂತ ಕರಿತೀವಿ. ಓಕೆ, ಇದರಲ್ಲಿ ಜಾಸ್ತಿ ಏನು ಕೇಳೋ ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟ್ ನೋಡಿ, ವ್ಯಾಪ್ತಿ ಆದ್ಮೇಲೆ ಬರ್ತಕ್ಕಂಥದ್ದು ರೂಢಿ ಬೆಲೆ. ಸೊ ರೂಢಿ ಬೆಲೆ, ಇದನ್ನ ಎಕ್ಸಾಮ್ ನಲ್ಲಿ ಬಹಳ ಸಲ ಕೇಳಿದ್ದಾರೆ. ರೂಢಿ ಬೆಲೆ ಮತ್ತು ಇನ್ನೊಂದು ಬರುತ್ತೆ ಮಧ್ಯಾಂಕ ಅಂತ. ಸೊ ಫಸ್ಟ್ ನಾನು ರೂಢಿ ಬೆಲೆ ಹೇಳ್ತೀನಿ. ಸೊ ರೂಢಿ ಬೆಲೆ ಅಂತಂದ್ರೆ ದತ್ತಾಂಶಗಳಲ್ಲಿ ಅತಿ ಹೆಚ್ಚು ಏನಾಗ್ತಾ ಇದೆ, ರಿಪೀಟ್ ಆಗ್ತಕ್ಕಂಥದ್ದು. ಅಂದ್ರೆ ಸೊ ಬಹಳ ಬರ್ತಕ್ಕಂಥದ್ದು, ಬಹಳ ರಿಪೀಟ್ ಆಗಿರೋದು. ಫಾರ್ ಎಕ್ಸಾಂಪಲ್, ಈಗ ಒಂದು ದತ್ತಾಂಶ ಇದೆ, ಅದೇ ವಿದ್ಯಾರ್ಥಿ ತಗೋಣ. ಸೊ 12 ಮಾರ್ಕ್ಸ್ ತೆಗೆದಿದ್ದಾನೆ, 18 ತೆಗೆದಿದ್ದಾನೆ, ಸೊ 14 ಮತ್ತು 12. ಓಕೆ, ಸೊ 12 ಮತ್ತೆ 12, ಸೊ 13, 14 ತೆಗೆದಿದ್ದಾನೆ, ಮತ್ತೆ 12, 20, 14, 12 ಮತ್ತೆ 12. ಸೊ 1 2 3 4 5 6 7 8 9 10 11 ಪರೀಕ್ಷೆಯಲ್ಲಿ ಅವನು ತೆಗೆದಿರ್ತಕ್ಕಂಥ ಅಂಕಗಳು ಈ ರೀತಿ. ಇಲ್ಲಿ ಸೊ ಇದರ ಒಂದು ದತ್ತಾಂಶದ ರೂಢಿ ಬೆಲೆ ಏನಂತ ಕೇಳಿದ್ರೆ, ರೂಢಿ ಬೆಲೆ ಅಂದ್ರೆ ಹೆಚ್ಚಿಗೆ ರಿಪೀಟ್ ಆಗ್ತಕ್ಕಂಥ. ನೋಡ್ರಿ, 1 2 3 4 5 ಸಲ 12 ರಿಪೀಟ್ ಆಗಿದೆ. ಓಕೆ, ಆದ್ರೆ ನೆಕ್ಸ್ಟ್ ಇಲ್ಲಿ 14 3 ಸಲ ಆಗಿದೆ. ಆದರೆ ಸೊ ರೂಢಿ ಬೆಲೆ ಏನಾಗುತ್ತೆ ಇಲ್ಲಿ ಅಂತಂದ್ರೆ 12 ಆಗುತ್ತೆ. ಅಂದ್ರೆ ಅತಿ ಹೆಚ್ಚು ಏನಾಗಿದೆ, ರಿಪೀಟ್ ಆಗ್ತಕ್ಕಂಥದ್ದು. ಇದನ್ನ ನಾವು ರೂಢಿ ಬೆಲೆ ಅಂತ ಕರಿತೀವಿ. ಸೊ ನಿಮಗೆ ಎಕ್ಸಾಮ್ ನಲ್ಲಿ ಈ ರೀತಿ ಕೇಳ್ಬೋದು, ದತ್ತಾಂಶಗಳನ್ನು ಕೊಟ್ಟಾಗ ಸರಾಸರಿ ಮತ್ತು ರೂಢಿ ಬೆಲೆಗಳ ವ್ಯತ್ಯಾಸ ಕೇಳ್ಬೋದು, ವ್ಯಾಪ್ತಿ ಕೇಳ್ಬೋದು, ವ್ಯಾಪ್ತಿ ಮತ್ತು ರೂಢಿ ಬೆಲೆ ವ್ಯತ್ಯಾಸ ಕೇಳ್ಬೋದು. ಸೊ ನಿಮಗೆ ಏನಾದ್ರೂ ಕೇಳ್ಬೋದು ಕ್ವಶನ್, ನಿಮಗೆ ಅರ್ಥ ಮಾಡ್ಕೊಳ್ಬೇಕು. ಸೊ ನೆಕ್ಸ್ಟ್ ನೋಡಿ, ರೂಢಿ ಬೆಲೆ ಆದ್ಮೇಲೆ ಮಧ್ಯಾಂಕ ಅಂತ ಬರುತ್ತೆ. ಸೊ ಇದು ಕೂಡ ಇಂಪಾರ್ಟೆಂಟ್. ಮಧ್ಯಾಂಕ ಅಂತಂದ್ರಾಗ ಮಧ್ಯದ ಸಂಖ್ಯೆಯನ್ನು ನಾವು ಕಂಡುಹಿಡಬೇಕು. ಉದಾಹರಣೆ ನೀವು ಸೊ 3 12 15 4 7 6 5 ಅಂತ ತಗೊಂಡೆ, 2 4. ಸೊ ಈಗ ಇಲ್ಲಿ ಮಧ್ಯಾಂಕವನ್ನು ಕಂಡುಹಿಡಿಯಬೇಕು. ಮಧ್ಯಾಂಕವನ್ನು ಕಂಡುಹಿಡಿಯಬೇಕಂದ್ರೆ ಸೊ ಈ ಕೊಟ್ಟಿರ್ತಕ್ಕಂಥ ದತ್ತಾಂಶಗಳನ್ನ ನಾವೇನ್ ಮಾಡ್ಬೇಕು ಅಂತಂದ್ರೆ ಏರಿಕೆ ಕ್ರಮದಲ್ಲಿ ಅಥವಾ ಇಳಿಕೆ ಕ್ರಮದಲ್ಲಿ ಬರೀಬೇಕು. ಸೊ ಏರಿಕೆ ಕ್ರಮದಲ್ಲಿ ಬರೆದಾಗ ಫಸ್ಟ್ 3 ಬರುತ್ತೆ, ನೆಕ್ಸ್ಟ್ ಏನ್ ಬರುತ್ತೆ, ಸೊ ಫಸ್ಟ್ 3 ಬರುತ್ತೆ, ಆಮೇಲೆ 4 ಬರುತ್ತೆ, ಆಮೇಲೆ 5 6 7 8 ಇಲ್ಲ, 9 ಇಲ್ಲ, 10 ಇಲ್ಲ, 11 ಇಲ್ಲ, 12 ಇದೆ. ಸೊ ನೆಕ್ಸ್ಟ್ 15. ಸೊ ಈಗ ದತ್ತಾಂಶಗಳನ್ನು ನಾವು ಏರಿಕೆ ಕ್ರಮದಲ್ಲಿ ಬರೆದಾಗ ಸೊ ಇಲ್ಲಿ ಮಧ್ಯದಲ್ಲಿ ಬರ್ತಕ್ಕಂಥದ್ದೇ ನಾವು ಏನಂತ ಕರಿತೀವಿ ಅಂದ್ರೆ ಮಧ್ಯಾಂಕ ಅಂತ ಕರಿತೀವಿ. ಸೊ ಈ ಮಧ್ಯದಲ್ಲಿ ಏನ್ ಬರ್ತಾ ಇದೆ ನೋಡಿ, ಇಲ್ಲಿ 3 ಸಂಖ್ಯೆಗಳನ್ನು ಇಟ್ಟಿದ್ದೀವಿ. ಸೊ ಈ ಕಡೆ 3 ಸಂಖ್ಯೆಗಳನ್ನು ಬಿಟ್ಟಿದೆ. ಸೊ ಮಧ್ಯದಲ್ಲಿ ಬರ್ತಕ್ಕಂಥದ್ದೇ ಇಲ್ಲಿ ಏನಿದೆ, ಮಧ್ಯಾಂಕ ಆಗಿದೆ. ಸೊ ಇದನ್ನ ನಾವು ಏನಂತ ಕರಿತೇವೆ ಅಂದ್ರೆ
ಮಧ್ಯಾಂಕ ಅಂತ ಕರೀತಾರೆ. ಸೊ ಕೊಟ್ಟಿರತಕ್ಕ ದತ್ತಾಂಶಗಳನ್ನ ಏರಿಕೆ ಅಥವಾ ಇಳಿಕೆ ಕ್ರಮದಲ್ಲಿ ಬರೆಯೋದು. ಸೊ ಆವಾಗ ಬರ್ತಕ್ಕಂತಹ ಮಧ್ಯಭಾಗದಲ್ಲಿರೋದು ಮಧ್ಯಾಂಕ ಅಂತ ಕರೀತಾರೆ. ಸೊ ಒಂದು ವೇಳೆ ಇದೇ ಕ್ವಶನ್ ನೋಡಿ, ಮಧ್ಯಾಂಕದಲ್ಲಿ ಈಗ ಇಲ್ಲಿ 3 ಪದ ಇದ್ವು, ಇಲ್ಲಿ 3 ಪದ ಇದ್ವು, ಬಟ್ ಇಲ್ಲಿ 2 ಪದಗಳು ಬಂದಾಗ ಅವಾಗ ಏನ್ ಮಾಡ್ತೀರಾ ಮಧ್ಯಾಂಕನ, ಅದನ್ನ ನಾನು ನಿಮಗೆ ಡಿಫ್ರೆನ್ಸ್ ಹೇಳ್ತೇನೆ. ಸೊ ಈಗ ನಿಮಗೆ ಇದರಲ್ಲೇ ಕ್ವಶನ್ 2 ಪದಗಳು ಬಂದಾಗ ಯಾವ ರೀತಿ ಮಾಡಬೇಕು ನೋಡ್ತೇನೆ. ನೆಕ್ಸ್ಟ್ ನೋಡಿ, ಈಗ ಇನ್ನೊಂದು ದತ್ತಾಂಶ ನಾನು ಇದರಲ್ಲಿ ಸೇರಿಸ್ತೇನೆ. ಓಕೆ, ಸೊ 5 ನೆಕ್ಸ್ಟ್ 13 ಅಂತ ತಗೊಂತೇನೆ. ಸೊ ಇದರ ಒಂದು ಮಧ್ಯಾಂಕವನ್ನು ಕಂಡುಹಿಡಿಯಬೇಕು. ಈಗ ಏನ್ ಮಾಡ್ತೀರಾ ಮಧ್ಯಾಂಕ ಕಂಡುಹಿಡಿಯೋದು ಸೇಮ್, ಫಸ್ಟ್ ಏರಿಕೆ ಕ್ರಮದಲ್ಲಿ ಬರಿಬೇಕು. 3 4 5 6 7. ಸೊ ನೆಕ್ಸ್ಟ್ 8 ಇಲ್ಲ. ಸೊ ನೆಕ್ಸ್ಟ್ 12 13 15. ಓಕೆ, ಸೊ ಈಗ ನಾನು ದತ್ತಾಂಶಗಳನ್ನು ಕಂಡುಹಿಡಿಬೇಕಾದಾಗ ಫಸ್ಟ್ ಈ ಕಡೆ 3 ತೆಗೆದಿದ್ದೀನಿ. ಸೊ ನೆಕ್ಸ್ಟ್ ಈ ಕಡೆ 3 ತೆಗೆದು, ಈಗ ಮಧ್ಯಭಾಗದಲ್ಲಿ ನಮಗೆ 2 ಪದಗಳು ಸಿಕ್ಬಿಟ್ಟು, ಯಾಕಂದ್ರೆ ಅಷ್ಟು ಈ 4 ತೆಗೆದ್ರೆ ಏನು ಉಳಿದೇ ಇಲ್ಲ. ಹಾಗಾದ್ರೆ 6 ಮತ್ತು 7ರ ಮಧ್ಯಾಂಕವನ್ನು ಕಂಡುಹಿಡಿಯೋದು ಹೆಂಗೆ? ಸೊ 2 ರೀತಿ ಇದೆ. 6 ಮತ್ತು 7ರ ಮಧ್ಯೆ ಯಾವ್ದು ಬರುತ್ತೆ? 6.5 ಬರುತ್ತೆ, ಅಥವಾ 6.5 ಅಂತ ನೀವು ಡೈರೆಕ್ಟ್ ಹೇಳ್ಬೋದು. ಆದ್ರೆ ನಿಮಗೆ ಬೇರೆ ಬೇರೆ ಸಂಖ್ಯೆಗಳು ಬಂದಾಗ ಏನ್ ಮಾಡ್ಬೇಕು? ಸೊ ಈ 2 ಸಂಖ್ಯೆಗಳ ಸರಾಸರಿ ತೆಗಿಬೇಕಾಗುತ್ತೆ. 6 + 7 ಡಿವೈಡೆಡ್ ಬೈ 2 ಮಾಡಬೇಕಾಗುತ್ತೆ. ಸೊ 6 + 7 ಎಷ್ಟಾಗುತ್ತೆ? 13 ಡಿವೈಡ್ ಬೈ 2 ಮಾಡಿದಾಗ 6.5 ನಿಮಗೆ ಆನ್ಸರ್. ಇದು ಮಧ್ಯಾಂಕ ಆಗಿದೆ. ಸೊ ರೂಢಿ ಬೆಲೆ ಗೊತ್ತಾಯ್ತು, ಮಧ್ಯಾಂಕ ಗೊತ್ತಾಯ್ತು, ಮತ್ತೆ ನಿಮಗೆ ಏನು ವ್ಯಾಪ್ತಿ ಗೊತ್ತಾಯ್ತು. ಓಕೆ, ನೆಕ್ಸ್ಟ್ ಓಕೆ ಫ್ರೆಂಡ್ಸ್, ಇವಾಗ ನಾನು ಇನ್ನೊಂದು ಸ್ವಲ್ಪ ಎಕ್ಸಾಮ್ ನಲ್ಲಿ ಕೇಳೋದು ಟ್ವಿಸ್ಟ್ ಏನಾದ್ರು ಕೇಳಿದ್ರೆ, ಸೊ 1/2 ಮತ್ತು 1/3ರ ಸರಾಸರಿ ಕೇಳ್ಬೋದು. ಇವಾಗ ನಿಮ್ಗೆ ಏನಾಗುತ್ತೆ, ಇದು ಭಿನ್ನರಾಶಿ ಅನ್ನೋದು ಗೊತ್ತಾಗುತ್ತೆ. ಸೊ ಭಿನ್ನರಾಶಿನಲ್ಲಿ ನಾನು ನಿಮಗೆ ಆಲ್ರೆಡಿ ಏನ್ ಹೇಳಿದ್ದೀನಿ, ಸೊ ಭಿನ್ನರಾಶಿಗಳ ಗುಣಾಕಾರ, ಭಾಗಾಕಾರ, ಸಂಕಲನ ಮತ್ತು ವ್ಯವಕಲನ ಕೂಡ ಹೇಳಿದ್ದೀನಿ. ಸೊ ಈಗ ಭಿನ್ನರಾಶಿ ಸರಾಸರಿ ಅಂತ ನಾವು ತಗೊಂಡಾಗ, ಸರಾಸರಿ ಅನ್ನೋದು ನಿಮಗೆ ಗೊತ್ತಿರಬೇಕು. 2 ಸಂಖ್ಯೆಗಳನ್ನು ಕೂಡಿಸ್ಬೇಕು. ಇಲ್ಲಿ ಎಷ್ಟು ಕೊಟ್ಟಿದ್ರೆ ಅಷ್ಟು ಕೂಡಿಸ್ಬೇಕು, ಮತ್ತೆ ಡಿವೈಡೆಡ್ ಬೈ ಎಷ್ಟು ನಂಬರ್ ಇರುತ್ತೆ ಅಷ್ಟು ಮಾಡ್ಬೇಕು, ಅಷ್ಟರಿಂದ ಭಾಗಿಸ್ಬೇಕಾಗುತ್ತೆ. ಸೊ ಈಗ ನಿಮಗೆ ಕೊಟ್ಟಿರ್ತಕ್ಕಂಥದ್ದು ಪದ ಏನಂದ್ರೆ 2 ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಸೊ 2 ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಮತ್ತು ನಿಮಗೆ ಅಲ್ಲಿ ಸರಾಸರಿ ಕೇಳಿದ್ದಾರೆ. ಇವಾಗ ಏನ್ ಮಾಡಬೇಕು? ಸೊ 2 ಸಂಖ್ಯೆಗಳು ಅಂತ ನಾವು ಡಿವೈಡ್ ಮಾಡೋದು ಗೊತ್ತಾಯ್ತು. ಇವುಗಳನ್ನ 2 ಸೇರಿಸ್ಬೇಕು. ಸೊ ಸಿಂಪಲ್ ಭಿನ್ನರಾಶಿಗಳ ನಾವು ಏನ್ ಮಾಡ್ತಾ ಇದೀವಿ, ಮತ್ತೆ ಕೂಡಿಸ್ತಾ ಇದ್ದೀವಿ ಭಿನ್ನರಾಶಿಗಳ ಸಂಕಲನ. ಸೊ 2 ಮತ್ತು 3ರ ಲಸ ಏನಾಗುತ್ತೆ? 6 ಆಗುತ್ತೆ. ಸೊ 6 ಇವಾಗ ಇಲ್ಲಿ 3ರಿಂದ ಇಂಟು ಮಾಡ್ತೀನಿ 2ರಿಂದ. ಸೊ 1 × 3 3 + 2 ಡಿವೈಡೆಡ್ ಬೈ 2 ಆಗುತ್ತೆ. ಸೊ ಈಗ 5/6 ಡಿವೈಡೆಡ್ ಬೈ 2. ಇವಾಗ ಏನ್ ಮಾಡಿದ್ರೆ 5/2, 2ನ್ನ ಮೇಲ್ಗಡೆ ತೆಗೆದ ಇಲ್ಲಿ ಏನಂದ್ರೆ 1 ಇರುತ್ತೆ. ಸೊ 1/2 ಆಗುತ್ತೆ. ಈಗ ಈ ಮತ್ತೆ ಇಲ್ಲಿ 2 1 2 3 ಹೋಗಕ್ ಬರಲ್ಲ, ಯಾಕಂದ್ರೆ ಇಂಟು ಹೋದಾಗ ಸೊ ಈ ರೀತಿ ಆಗುತ್ತೆ. 5 ಡಿವೈಡ್ ಬೈ 12. ಸೊ ಹಾಗಾದ್ರೆ ಸರಾಸರಿ ಎಷ್ಟಾಗುತ್ತೆ? 5/12 ಆಗುತ್ತೆ. ಇದು ಕೂಡ ಇಂಪಾರ್ಟೆಂಟ್. ನಿಮ್ಗೆ ಏನಾರ ಇದು ಸಂಕ್ಷಿಪ್ತಗೊಳಿಸೋದಿದ್ರೆ ಹೋಗ್ಬೋದು, ಯಾಕಂದ್ರೆ ಒಂದೇ ಮಗ್ಗೆ ಹೋಗಲ್ಲ. ಸೊ ಈಗ ನೋಡಿ ದತ್ತಾಂಶಗಳನ್ನ ನಾವು ಏನ್ ಮಾಡ್ತಾ ಇದೀವಿ, ಸರಾಸರಿಯನ್ನ ಕಂಡುಹಿಡಿತೀವಿ. ಓಕೆ, ಸೊ ಈ ರೀತಿ ಕ್ವಶನ್ಸ್ ಬರ್ಬೋದು. ನೆಕ್ಸ್ಟ್ ನಾನು ಇನ್ನೊಂದು ರೀತಿ ಹೇಳ್ತೀನಿ. ಉದಾಹರಣೆ 5 - -4 -3 6 7 8 ಈ ದತ್ತಾಂಶಗಳ ಸರಾಸರಿ ಕೇಳ್ಬೋದು ನಿಮಗೆ. ಈಗ ನೀವು ನೋಡಿದಾಗ ನಿಮ್ಗೆ ಗೊತ್ತಿದೆ ಎಲ್ಲಾ ಸಂಖ್ಯೆಗಳನ್ನ ಏನ್ ಮಾಡ್ಬೇಕು, ನಾವು ಕೂಡಿಸ್ಬೇಕು ಮತ್ತು ಭಾಗಿಸ್ಬೇಕು. ಎಷ್ಟು ಸಂಖ್ಯೆ ಅದ? 1 2 3 4 5 6 ಸಂಖ್ಯೆಗಳಿವೆ. 6ರಿಂದ ಭಾಗಿಸ್ಬೇಕಾಗುತ್ತೆ. ಓಕೆ, ಸೊ 6ರಿಂದ ಭಾಗಿಸ್ಬೇಕಾದ್ರೆ ಮೊದಲು ನಾವು ಇವನ್ನೆಲ್ಲವನ್ನು ಕೂಡಿಸ್ಬೇಕಾಗುತ್ತೆ. 5 6 7 8. ಸೊ ಇವಾಗ ನೋಡಿ ಕೂಡಿಸಿ 5 + 7 ಎಷ್ಟಾಗುತ್ತೆ? ಫಸ್ಟ್ ಪ್ಲಸ್ ಸಂಖ್ಯೆ ಇರ್ತಕ್ಕಂಥವನ್ನ ನಾವು ಏನ್ ಮಾಡಬೇಕು, ಕೂಡಿಸ್ಬೇಕಾಗುತ್ತೆ. ಸೊ ಪ್ಲಸ್ ಸಂಖ್ಯೆಗಳನ್ನು ಕೂಡಿಸಿದಾಗ 5 + 7 ಇವಾಗ ನೋಡಿ 5 + 7 12 + 8 20. ಓಕೆ, ಪ್ಲಸ್ ಸಂಖ್ಯೆಯನ್ನು ಕೂಡಿಸಿದ್ವಿ. ಸೊ ಅದೇ ರೀತಿ ಇಲ್ಲಿ ಇನ್ನೊಂದು +26. ಓಕೆ, ಅದೇ ರೀತಿ ನಾವಿಲ್ಲಿ ಮೈನಸ್ ಸಂಖ್ಯೆಗಳನ್ನ ನಾವು ಕೂಡಿಸ್ಬೇಕಾಗುತ್ತೆ. ಸೊ ಮೈನಸ್ ಸಂಖ್ಯೆಗಳು ಎಷ್ಟಿದೆ? -4 -3. ಇವಾಗ ನಿಮಗೆ ಮೈನಸ್ ಎಷ್ಟಾಗುತ್ತೆ? 7 ಆಗುತ್ತೆ. 2 ಮೈನಸ್ ಇದ್ದಾಗ ಅವುಗಳನ್ನು ಕೂಡಿಸ್ಬೇಕಾಗುತ್ತೆ. ಸೊ -7. ಇವಾಗ ನೀವು ಕೂಡಿಸ್ರಿ ಅಂತ ಇದ್ದಾಗ ಕೂಡ ನಾವೇನ್ ಮಾಡ್ಬೇಕಾಗತ್ತೆ, ಇಲ್ಲಿ ಸೊ ಕಳಿಬೇಕಾಗತ್ತೆ. ಯಾಕಂದ್ರೆ ಇದು ಪ್ಲಸ್ ಇದೆ ಮತ್ತು ಇದು ಮೈನಸ್ ಇದೆ, ವಿರುದ್ಧ ಚಿಹ್ನೆಗಳಿವೆ. ಸೊ ಅವಾಗ ದೊಡ್ಡ ಸಂಖ್ಯೆಯ ಚಿಹ್ನೆಯನ್ನು ನಾವು ಕ್ಯಾರಿ ಮಾಡಬೇಕಾಗುತ್ತೆ.
ಇವಾಗ 26ರಲ್ಲಿ 7 19 ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಇದೆ. ಸೊ ಹಾಗಾಗಿ ಈಗ 19/6 ಮಾಡ್ತಾ ಇದ್ದೀನಿ. ಸೊ 19/6 ನಾವು ಮಾಡಿದಾಗ 6 3 18 ಆಗುತ್ತೆ. ಸೊ 1 ಉಳಿತೆ, ಪಾಯಿಂಟ್ ಕೊಟ್ಟಾಗ 0, 6 1 6, ಸೊ ಎಷ್ಟು 4 ಉಳಿತೆ. ಸೊ 6 6 36 ಇದೇ ರೀತಿ ಹೋಗುತ್ತೆ. ಸೊ 3.16 ಈ ಒಂದು ದತ್ತಾಂಶದ ಸರಾಸರಿ ಆಗಿದೆ. ಸೊ ನೀವೇನಾದ್ರು ಮತ್ತೆ ನೀವು ರಾಂಗ್ ಮಾಡಿದ್ರೆ -4 -3 ನೀವೇನಾದ್ರು ಪ್ಲಸ್ ಮಾಡ್ಕೊಂಡ್ರೆ ಇದು ರಾಂಗ್ ಆಗುತ್ತೆ. ಇಲ್ಲಿ ಯಾವ ಚಿಹ್ನೆ ಕೊಟ್ಟಿದ್ದಾರೆ ಅದನ್ನ ನಾವು ಸೇರಿಸಬೇಕಾಗುತ್ತೆ. ಸಿಂಪಲ್. 2019ರಲ್ಲಿ ಒಂದು ಕ್ವಶನ್ ಕೇಳಿದ್ದಾರೆ. ಏನಂದ್ರೆ ಮೊದಲ 50 ಸ್ವಾಭಾವಿಕ ಸಂಖ್ಯೆಗಳ ಸರಾಸರಿ ಕೇಳಿದ್ದಾರೆ. ಸೊ ನೋಡ್ರಿ ಎಂತ ಕ್ವಶನ್ ಇದೆ ಇದು. ನಿಮಗೆ ಸರಾಸರಿ ಬಗ್ಗೆ ನಿಮ್ಗೆ ಗೊತ್ತಿದೆ, ಬಟ್ ಮೊದಲ 50 ಸರಾಸರಿ ಸ್ವಾಭಾವಿಕ ಸಂಖ್ಯೆಗಳು. ಸೊ ಸ್ವಾಭಾವಿಕ ಸಂಖ್ಯೆಗಳು ಸ್ಟಾರ್ಟ್ ಆಗೋದು 1ರಿಂದ 1 + 2 + 3. ಸೊ ಅಪ್ ಟು ಏನ್ ಮಾಡಿದಾರೆ 50ರವರೆಗೆ ಅಂತ ಹೇಳಿದ್ದಾರೆ. ಸೊ ಈಗ ಇದನ್ನೆಲ್ಲ ಕೂಡಿಸ್ಬೇಕಾಗುತ್ತೆ. ಕೂಡಿಸಿ ಡಿವೈಡೆಡ್ ಬೈ 50 ಮಾಡಬೇಕಾಗುತ್ತೆ. ಯಾಕಂದ್ರೆ ಒಟ್ಟು ಸಂಖ್ಯೆಗಳು. ಸೊ ಇವನ್ನೆಲ್ಲ ಕೂಡಿಸೋದು ನಿಮಗೆ ಹೆಚ್ಚಿನ ಹೊರೆ ಆಗುತ್ತೆ. ಅದಕ್ಕೆ ಇಲ್ಲಿ ಒಂದು ಫಾರ್ಮುಲಾ ಇದೆ. ಮೊದಲ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯಬೇಕಾಗುತ್ತೆ ಫಸ್ಟ್. ಸೊ ಮೊದಲ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಎಷ್ಟಾಗುತ್ತೆ ಸೂತ್ರ ಅಂದ್ರೆ n × n + 1 ಡಿವೈಡೆಡ್ ಬೈ 2. ಇದು ಗೊತ್ತಿರಬೇಕು ನಿಮಗೆ. ಸೊ ಈಗ ಮೊದಲ n ಪದಗಳು n ಅಂದ್ರೆ ಎಷ್ಟಾಗುತ್ತೆ ಇಲ್ಲಿ 50 ಆಗುತ್ತೆ. ಸೊ 50 × 50 + 1 ಅಂದ್ರೆ 51 ಡಿವೈಡೆಡ್ ಬೈ 2. ಸೊ 2 1 2 25. ಹಾಗಾದ್ರೆ ಸೊ 25 × 51 ಆಗುತ್ತೆ. ಸೊ ಡಿವೈಡೆಡ್ ಬೈ ಇದನ್ನ ಇಂಟು ಮಾಡ್ಕೊಳ್ಳೋದು ನೋಡಿ. ಇಲ್ಲಿ ಇದನ್ನ ಮಾಡಿದ್ರೆ ಆನ್ಸರ್ ಬರುತ್ತೆ ನಿಮಗೆ. ಸೊ ನಿಮಗೆ ಟೈಮ್ ಇರಲ್ಲ ಇಲ್ಲಿ. ಮತ್ತೆ ಇದನ್ನ ಇಂಟು ಮಾಡಿ ಡಿವೈಡ್ ಬೈ ಮಾಡಲೇಬೇಕಾಗುತ್ತೆ 50ರಿಂದ. ಹಾಗಾಗಿ ನಾನು 50ಅನ್ನ ಹಾಗೆ ಇಟ್ಕೊಂಡು ಯಾಕೆ ಡಿವೈಡ್ ಮಾಡ್ತಾ ಇದ್ದೇನೆ ಅಂದ್ರೆ ಸರಾಸರಿ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ × 2 ಇದೆ. ಇಲ್ಲಿ ಯಾಕೆ ಸಾರಿ × 2 ಇಲ್ಲ, ಆಲ್ರೆಡಿ ಇಲ್ಲಿ ಕ್ಯಾನ್ಸಲ್ ಮಾಡಿದ್ದೀನಿ. ಓಕೆ, 50ರಿಂದ ನಾನು ಡಿವೈಡ್ ಮಾಡ್ತಾ ಇದ್ದೆ ಯಾಕಂದ್ರೆ ಸರಾಸರಿ ಕಂಡುಹಿಡಿತೀನಿ. ಸೊ ಒಟ್ಟು ಸಂಖ್ಯೆಗಳು ಹಾಗಾಗಿ 50. ಸೊ 25 1 25 2 ಹಾಗಾದ್ರೆ 51 ಡಿವೈಡೆಡ್ ಬೈ 2 ಬರುತ್ತೆ. 51 ಡಿವೈಡೆಡ್ ಬೈ 2 ಅಂದ್ರೆ 25.5 ಆನ್ಸರ್. ಸೊ ಈ ರೀತಿ ಕ್ವಶನ್ಸ್ ಬರ್ತವೆ. ಮೊದಲ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕೇಳಿದ್ದಾರೆ. ಓಕೆ, ಸೊ 2020ರಲ್ಲಿ ಒಂದು ಕ್ವಶನ್ ಬಂದಿದೆ ಪೇಪರ್ 1ನಲ್ಲಿ ಸಂಬಂಧಪಟ್ಟಂಗೆ. ಸೊ ಇಲ್ಲಿ ಏನಿದೆ ಅಂತಂದ್ರೆ ದತ್ತಾಂಶಗಳ ಸರಾಸರಿ ಕೊಟ್ಟಿದ್ದಾರೆ. ಸೊ 21.5 ಕೊಟ್ಟಿದ್ದಾರೆ. ಆದಾಗ ಎಕ್ಸ್ ನ ಬೆಲೆ ಕಂಡುಹಿಡ್ರಿ. ಸೊ ಎಕ್ಸ್ ನ ಬೆಲೆ ಕಂಡುಹಿಡ್ರಿ ಏನಿದೆ ಇಲ್ಲಿ ತಳಗಡೆ ಅಂತಂದ್ರೆ ಸೊ 15 ಮತ್ತು 5 25 ಮತ್ತು 35 45 ಅಂತ ಇದೆ. ಸೊ ನೆಕ್ಸ್ಟ್ ಇಲ್ಲಿ ಒಂದು ವರ್ಗಾಂತರ ಕೊಟ್ಟಿದ್ದಾರೆ. ಸೊ ಫ್ರೀಕ್ವೆನ್ಸಿ f 6 3 x ಮತ್ತು 2 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನ್ ಮಾಡ್ಬೇಕಂತಂದ್ರೆ ಇದು ಎಕ್ಸ್ ಆಗುತ್ತೆ. ಸೊ ಎಕ್ಸ್ ಇದು ಎಫ್. ಸೊ ಇಲ್ಲಿ ಈ ಬೆಲೆ ಕಂಡುಹಿಡಿಯಬೇಕಾಗುತ್ತೆ. ಇಲ್ಲಿ ಏನ್ ಮಾಡ್ಬೇಕಂದ್ರೆ ಫಸ್ಟ್ ಇದನ್ನ ಗುಣಿಸ್ಬೇಕು, ಇದನ್ನ ಗುಣಿಸ್ಬೇಕು. ಇದು ವರ್ಗಾಂತರದ್ದು ಇರ್ತಕ್ಕಂಥದ್ದು. ಇನ್ನೊಂದು SLC ಬರ್ತಕ್ಕಂಥ ಸರಾಸರಿ ಅಲ್ಲಿ ಬರುತ್ತೆ. ಸೊ ಅಲ್ಲಿ ಕೂಡ ಡಿಸ್ಕಷನ್ ಮಾಡ್ತೀನಿ ನಾನು ಇನ್ನೊಂದು. ಸೊ ಇವಾಗ ಏನ್ ಮಾಡ್ತೀನಿ ಸಿಂಪಲ್ 15 ಎಷ್ಟಾಗುತ್ತೆ 60 ಪ್ಲಸ್ 6 5 30 ಪ್ಲಸ್ 7 5 25 3 75 ಪ್ಲಸ್ ಸೊ 90. ಇಲ್ಲಿ 35 × x 35x ಹಾಗೆ ಬರುತ್ತೆ. ಸೊ ಈಗ ಸೊ ಇವನ್ನೆಲ್ಲವನ್ನು ಕೂಡಿಸ್ಬೇಕು. ಈಗ ಎಷ್ಟು ಸಂಖ್ಯೆ ಇದೆ 1 2 3 4 5ರಿಂದ ಭಾಗಿಸ್ತದೆ ನಾನು. ಸೊ ಅಷ್ಟು ಕೂಡಿಸಿ ಎಷ್ಟಾಗುತ್ತೆ 90 ಪ್ಲಸ್ 90 180 ಪ್ಲಸ್ ಮತ್ತು 180 ಪ್ಲಸ್ 75 ಇದನ್ನು ಕೂಡಿಸ್ಬೇಕಾಗುತ್ತೆ. ಸೊ ಪ್ಲಸ್ ಇಲ್ಲಿ 35x ಕೂಡ್ಸಕ್ಕಾಗಲ್ಲ, ಹಂಗೆ ಇಟ್ಕೊಂಡ್ಬನ್ನಿ. ಸೊ ಡಿವೈಡ್ ಬೈ 6 ಈಕ್ವಲ್ ಟು 21.5. ಸೊ 21.5 ಮತ್ತು 6ನ್ನ ನಾವು ಗುಣಿಸಿ ಆಮೇಲೆ ಇದನ್ನ 2ನ್ನು ಕೂಡಿಸಿ ಈ ಕಡೆ ಮೈನಸ್ ಮಾಡಬೇಕು. ಸೊ ಆವಾಗ 35x ಒಂದು ವ್ಯಾಲ್ಯೂ ಬರುತ್ತೆ. ಸೊ ಎಕ್ಸ್ನ ಬೆಲೆ ನೀವು ಈಸಿಯಾಗಿ ಕಂಡುಹಿಡಿಯಬಹುದು. ಸೊ ಈ ರೀತಿ ಕ್ವಶನ್ಸ್ನ ಮಾಡ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್ ನೋಡಿ, 10 ಸಂಖ್ಯೆಗಳ ಸರಾಸರಿ 20 ಆಗಿದೆ. ಪ್ರತಿಯೊಂದು ಸಂಖ್ಯೆಯಿಂದ 5 ಕಳೆದರೆ ಆ ಸಂಖ್ಯೆಗಳ ಹೊಸ ಸರಾಸರಿ. ಸೊ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್ ಇದೆ ನೋಡಿ. ಇಲ್ಲಿ ನಿಮಗೆ ನಾವು ಸೊ ಸರಾಸರಿ ಓದಿದೀವಿ, ಬಟ್ ಯಾವ ರೀತಿಯಲ್ಲಿ ನಿಮಗೆ ಕ್ವಶನ್ಸ್ ಬರ್ತವೆ ಅನ್ನೋದು ಇಲ್ಲಿ ಉದಾಹರಣೆ. 10 ಸಂಖ್ಯೆಗಳ ಸರಾಸರಿ 20 ಆಗಿದೆ. ಸೊ ಪ್ರತಿಯೊಂದು ಸಂಖ್ಯೆಯಿಂದ 5 ಕಳೆದಾಗ ಆ ಸಂಖ್ಯೆಗಳ ಹೊಸ ಸರಾಸರಿ. ಸೊ 10 ಸಂಖ್ಯೆಗಳಿವೆ. 10 ಸಂಖ್ಯೆಗಳ ಸರಾಸರಿ ಒಟ್ಟು ಮೊತ್ತ ನಮ್ಗೆ ಗೊತ್ತಿಲ್ಲ, ಎಕ್ಸ್ ಅಂತ ನಾನು. ಸೊ ಇವಾಗ ಏನಾಗುತ್ತೆ ಸರಾಸರಿ 20 ಬಂದ್ಬಿಟ್ಟಿದೆ. ಹಾಗಾದ್ರೆ ಒಟ್ಟು ಎಷ್ಟಾಗುತ್ತೆ
ಸೊ ಎಕ್ಸ್ ಇಸ್ ಈಕ್ವಲ್ ಟು 200 ಆಗುತ್ತೆ. ಒಟ್ಟು ಎಷ್ಟಾಗುತ್ತೆ? 200. ಈಗ ಇಲ್ಲಿ ಏನು ಕ್ವಶನ್ ಇದೆ ಅಂತಂದ್ರೆ, ಪ್ರತಿಯೊಂದು ಸಂಖ್ಯೆಯಿಂದ 5 ಕಳೆದರೆ ಆ ಸಂಖ್ಯೆ ಸರಾಸರಿ ಎಷ್ಟು ಅಂತ ಕೇಳಿದೆ. ಸೊ ಪ್ರತಿಯೊಂದು ಸಂಖ್ಯೆಯಿಂದ 5 ಕಳೆದೆ, ಹಾಗಾದ್ರೆ ಎಷ್ಟು ಸಂಖ್ಯೆ ಇದಾವೆ? ಇಲ್ಲಿ 10 ಸಂಖ್ಯೆ ಇದೆ. ಹಾಗಾದ್ರೆ 10 ಸಂಖ್ಯೆಗೆ ಎಷ್ಟು ಕಳೆದಂಗೆ ಆಗುತ್ತೆ? ಪ್ರತಿಯೊಂದು ಸಂಖ್ಯೆ 5 ಅಂತಂದ್ರೆ 10 ಸಂಖ್ಯೆಗೆ 50 ಕಳೆಯಬೇಕಾಗುತ್ತೆ. ಸೊ ಒಟ್ಟರಲ್ಲಿ ಏನ್ ಮಾಡ್ಬೇಕಾಗುತ್ತೆ? 50 ಮೈನಸ್ ಮಾಡಬೇಕು. ಸೊ ಉಳಿದಿರೋದು ಏನಾಗುತ್ತೆ? 150. ಒಟ್ಟು ಸಂಖ್ಯೆಗಳು ಎಷ್ಟಾಗುತ್ತೆ? 10 ಇದೆ. ಸೊ ಹಾಗಾದ್ರೆ 150 ಒಟ್ಟು ಹೊಸ ಮೊತ್ತ ಆಗುತ್ತೆ. 0 ಹೋದಾಗ ಸೊ ಹೊಸ ಸರಾಸರಿ ಏನಾಗುತ್ತೆ? 15 ಆಗುತ್ತೆ. ಸೊ ಈ ರೀತಿ ಕ್ವಶನ್ಸ್ ನಿಮಗೆ ಬರ್ತಿರ್ತವೆ ಎಕ್ಸಾಮ್ ನಲ್ಲಿ. ಸೊ 15 ಅರ್ಥ ಆಯ್ತಾ? ಸೊ 10 ಸಂಖ್ಯೆಗಳ ಸರಾಸರಿ 20 ಆಗಿದೆ ಅಂತಂದ್ರೆ ನಾವು ಮೊತ್ತ ಕಂಡುಹಿಡಿಯಬೇಕು. ಸೊ x/10, ಅಥವಾ ನೀವು ಏನು x ಬೇಕಾಗಿಲ್ಲ ಅಂದ್ರೆ ಸಂಖ್ಯೆಗಳು ಮತ್ತು ಸರಾಸರಿ ತಗೊಂಡ ಮೊತ್ತ ಬರುತ್ತೆ, 200 ಬರುತ್ತೆ. ಸೊ 50 ಯಾಕೆ ಕಳೆದ್ರಿ? ನೀವೇನಾದ್ರೂ ಇಲ್ಲಿ 5 ಕಳೆದ್ರೆ ತಪ್ಪಾಗುತ್ತೆ. 50 ಕಳೆಯಬೇಕು. ಯಾಕಂದ್ರೆ ಸೊ ಪ್ರತಿಯೊಂದು ಸಂಖ್ಯೆಯಲ್ಲಿ 5 ಕಳಿಬೇಕು. ಇಲ್ಲಿ ನಮಗೆ ಎಷ್ಟು ಸಂಖ್ಯೆ ಇದಾವೆ? 10 ಇದಾವೆ. ಹಾಗಾದ್ರೆ 50 ಕಳಿಬೇಕು. ಸೊ ಹಾಗಾದ್ರೆ 50 ಕಳೆದಾಗ 150. ಸೊ ಡಿವೈಡೆಡ್ ಬೈ ಎಷ್ಟಾಗುತ್ತೆ? 15 ಬರುತ್ತೆ. ಇಲ್ಲಿ ಇನ್ನೊಂದು ಕ್ವಶನ್ ಇದೆ ನೋಡಿ. n = 10, ಸರಾಸರಿ 12 ಆದರೆ ಸಿಗ್ಮಾ FX ನ ಬೆಲೆ ಎಷ್ಟು ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಸಿಂಪಲ್, ಇದು ಸಿಗ್ಮಾ FX ಅಂತ ನಿಮ್ಗೆ ಕನ್ಫ್ಯೂಷನ್ ಮಾಡಿದ್ರೆ, ಸಿಗ್ಮಾ FX ಅಂತಂದ್ರೆ ಸೊ ಮೊತ್ತ ಅಂತಾನೆ ಅರ್ಥ ಇದು. ಸೊ ಮೊತ್ತ ಅಂತ ನೀವು ನೆನಪಿಟ್ಕೋಬೇಕಾಗುತ್ತೆ. ಮೊತ್ತ ಸಿಗ್ಮಾ FX ಇವಾಗ 10 × 12 ಮಾಡಿಬಿಟ್ರೆ ನಿಮ್ಗೆ ಆನ್ಸರ್ ಬರುತ್ತೆ. ಸೊ 105. ಓಕೆ ಫ್ರೆಂಡ್ಸ್. ಸೊ ಇದು ನಿಮಗೆ ಸರಾಸರಿ, ಮಧ್ಯಾಂಕ ಮತ್ತು ಬಹುಲಕ ಹಾಗೂ ರೂಢಿ ಬೆಲೆ, ಸಾರಿ ವ್ಯಾಪ್ತಿ ಅಂತ ಬರುತ್ತೆ. ಸೊ ಈ ಒಂದು ಕ್ವಶನ್, ಈ ಒಂದು ಸಿಲೆಬಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನೀವು ಇನ್ನು ಹೆಚ್ಚಿನ ಕ್ವಶನ್ಸ್ಗಳನ್ನು ನೋಡಬೇಕು. ಅದೇ ರೀತಿ ನಾವು ಕ್ವಶನ್ ಪೇಪರ್ನ ಡಿಸ್ಕಷನ್ ಮಾಡ್ತೇನೆ, ಅಲ್ಲಿ ಕೂಡ ಸೊ ಇದು ನೀವು ತಿಳ್ಕೋಬೇಕಾಗತ್ತೆ. ಇವೆಲ್ಲ ಬೇಸಿಕ್. ಸೊ ಇದು ನೀವು ಬೇಸಿಕ್ ಗೊತ್ತಿಲ್ಲದಂಗೆ ಆನ್ಸರ್ ಮಾಡಕ್ ಆಗಲ್ಲ. ಓಕೆ ಫ್ರೆಂಡ್ಸ್, ಮುಂದಿನ ಕ್ಲಾಸ್ನಲ್ಲಿ ಮೀಟ್ ಆಗೋಣ. ಬೈ, ಟೇಕ್ ಕೇರ್.